ಎಲ್ಲ ಜನತಾ ಪರಿವಾರ ಯೂಟ್ಯೂಬ್ ಚಾನೆಲ್ನ ಸಮಸ್ತ ವೀಕ್ಷಕರಿಗೂ ಈ ನಿಮ್ಮ ಪ್ರೀತಿಯ ಟಿ ಮಲ್ಲಿಗೆರೆ ಎಂ ಬಿ ಲೋಕೇಶ್ ಮಾಡುವ ನಮಸ್ಕಾರಗಳು. ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಹಲವು ವಿಚಾರಗಳನ್ನು ನಾವು ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಕೆಲವು ಕೋಆಪರೇಟಿವ್ ಸಹಕಾರ ಸಂಘದ ವಿಚಾರವಾಗಿರ್ಬೋದು ಅಥವಾ ಜನತಾ ಪರಿವಾರದ ವಿಚಾರವಾಗಿ, ಜನತಾ ಪರಿವಾರದ ಹುಟ್ಟುವಿನ ವಿಚಾರವಾಗಿ ನಾವು ಇದನ್ನು ಹಂತ ಹಂತವಾಗಿ ನಾವು ಹಲವಾರು ಭಾಗಗಳಾಗಿ ನಾವು ವಿಶ್ಲೇಷಣೆಯನ್ನು ಮಾಡ್ತಾಯಿದ್ದೇವೆ. ಅದೇ ರೀತಿ ಏನಪ್ಪ ಈ ಸಂಘ ಸಂಸ್ಥೆ ಚುನಾವಣೆಗಳನ್ನು ಮುಂದಿನ ದಿನಗಳಲ್ಲಿ ಎದುರಿಸೋದು ಅಷ್ಟು ಸುಲಭದ ವಿಚಾರ ಆಗ್ತಾಯಿಲ್ಲ. ಯಾಕೆಂದರೆ ಈಗ ಪ್ರತಿಯೊಂದು ಚುನಾವಣೆಗಳು ಕಬ್ಬಿಣದ ಕಡಲೆಯಾಗಿವೆ. ಅದೇ ರೀತಿ ನಾನು ಇವತ್ತು ಒಂದು ಸಂಘ ಸಂಸ್ಥೆಯ ವಿಚಾರವಾಗಿ, ಒಂದು ಸಂಘದ ಚುನಾವಣೆಯ ವಿಚಾರವಾಗಿ ವಿಶ್ಲೇಷಣೆಯನ್ನು ಮಾಡ್ತಿದ್ದೇನೆ. ಅದರಲ್ಲೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ಹೇಳಿ ಕೇಳಿ ಚುನಾವಣೆ ಅಂದರೆ ಬಹಳ ಜಿದ್ದಾಜಿದ್ದಿಯಿಂದ ಕೂಡಿರ್ತದೆ. ನಾವು ಇವತ್ತು ಒಂದು ಸಂಘ ಸಂಸ್ಥೆ ಚುನಾವಣೆ ವಿಚಾರವಾಗಿ ವಿಶ್ಲೇಷಣೆ ಅಂದರೆ ಏನಪ್ಪ ಅದು ಅಂತ ಎಲ್ರಿಗೂ ಸಹ ಕುತೂಹಲ ಆಗಿರ್ಬೋದು. ಅದು ಯಾವುದೂ ಅಲ್ಲ, ಮಂಡ್ಯ ಜಿಲ್ಲೆಯಲ್ಲಿ ನಡೆಯತಕ್ಕಂಥ ಮುಂಬರುವ ದಿನಗಳಲ್ಲಿ ಬರ್ತಕ್ಕಂಥ ಒಕ್ಕಲಿಗರ ಸಂಘದ ಚುನಾವಣೆ. ಒಕ್ಕಲಿಗರ ಸಂಘದ ಚುನಾವಣೆ ಸುಮಾರು 15-20 ವರ್ಷಗಳ ಹಿಂದೆ ಅಷ್ಟೊಂದು ಮಹತ್ವವನ್ನು ಪಡೆದುಕೊಂಡಿರಲಿಲ್ಲ. ಆ ಚುನಾವಣೆಯನ್ನು ಸಾಮಾನ್ಯ ಜನರು ಎದುರಿಸ್ತಿದ್ರು. ಆದರೆ ಪ್ರತಿಯೊಂದೂ ಸಹ ಪ್ರತಿಷ್ಠೆಯ ಕಣವಾಗಿ ಮಾರ್ಪಟ್ಟಿದೆ. ಅದರಲ್ಲಿಯೂ ಸಹ ಇನ್ನು ಮುಂಬರುವ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘಕ್ಕೆ 3 ಜನ ಆಯ್ಕೆಯಾಗಬೇಕು. ಆ ಅಭ್ಯರ್ಥಿಗಳು ಚುನಾವಣೆಗೆ ಕಣಕ್ಕೆ ಇಳಿಯುವಂಥವ್ರಿಗೆ ಇದು ಒಂದು ರೀತಿಯ ಲೋಕಸಭಾ ಚುನಾವಣೆಗಿಂತಲೂ ಸಹ ಕಠಿಣ ಅಂದರೆ ತಪ್ಪಾಗಲಾರದು. ವಿಧಾನಸಭಾ ಚುನಾವಣೆಯನ್ನು ಎದುರಿಸ್ಬೋದು, ಲೋಕಸಭಾ ಚುನಾವಣೆ ಎದುರಿಸ್ಬೋದು. ಅವೆಲ್ಲ ಚಿಹ್ನೆಗಳಿರ್ತವೆ, ಪಕ್ಷದ ಬಿ ಫಾರಮ್ ಇರ್ತದೆ, ಪಕ್ಷದ ಕಾರ್ಯಕರ್ತರಿರ್ತಾರೆ. ಆದರೆ ಮಂಡ್ಯ ಜಿಲ್ಲಾದ್ಯಂತ ನಡೀತಕ್ಕಂತಹ ಒಂದು ಒಕ್ಕಲಿಗರ ಒಂದು ಪ್ರತಿಷ್ಠೆಯ ಒಂದು ಭದ್ರಕೋಟೆಯಾಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಚುನಾವಣೆಯನ್ನು ಮುಂಬರುವ ದಿನಗಳಲ್ಲಿ ಎದುರಿಸುವುದು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇದು ಒಂದು ರೀತಿಯ ಕಬ್ಬಿಣದ ಕಡಲೆ ಅಂತ ಹೇಳ್ಬೋದು. ಯಾಕೆ ಅಂತಂದರೆ ಪ್ರತಿ ಹಳ್ಳಿಗಳಲ್ಲಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಸಹ ಆ ಒಕ್ಕಲಿಗರ ಸಂಘದ ಮೆಂಬರ್ಶಿಪ್ಪನ್ನು ಪಡೆದಿದ್ದಾರೆ. ಎಲ್ಲರೂ ಸಹ ಓಟಿನ ಹಕ್ಕನ್ನು ಪಡೆದಿದ್ದಾರೆ. ಇನ್ನು ಮುಂದೆ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆ ಯಾವುದೇ ಲೋಕಸಭಾ ವಿಧಾನಸಭಾ ಅಭ್ಯರ್ಥಿಗಳಾಗ್ತಾರಲ್ಲ ಅವ್ರಿಗಿಂತಲೂ ಕಠಿಣ ಅಂತಲೇ ಹೇಳ್ಬೋದು. ಇಲ್ಲಿ ತಮ್ಮದೇ ಆದ ಪಡೆಯನ್ನು ಕಟ್ಟಿ 7 ತಾಲೂಕುಗಳಲ್ಲಿ ಓಡಾಡ್ಕೊಂಡು ಆ ಚುನಾವಣೆಯನ್ನು ಜಯಿಸೋದು ಅಷ್ಟು ಸುಲಭದ ಮಾತಲ್ಲ. ಇವತ್ತು ಸಣ್ಣ ಪುಟ್ಟ ಚುನಾವಣೆ, ಒಂದು ವಿಭಾಗದಿಂದ, ಒಂದು ತಾಲೂಕಿನಿಂದ ಒಂದು DCC ಬ್ಯಾಂಕ್ ಚುನಾವಣೆ ಎದುರಿಸೋದು ಅಷ್ಟು ಸುಲಭದ ಮಾತಲ್ಲ. ಮನಮೂಲು ಚುನಾವಣೆ ಕಬ್ಬಿಣದ ಕಡಲೆ, ಅಲ್ಲೆಲ್ಲ ಬರೀ ಕೋಟ್ಯಾಧೀಶ್ವರರೇ ಹೋಗಬೇಕಾದಂಥ ಚುನಾವಣೆ. ಇತ್ತೀಚಿನ ದಿನಗಳಲ್ಲಿ ಚುನಾವಣೆಗಳು ಪ್ರತಿಷ್ಠೆಯ ಅಂದರೆ ಶ್ರೀಮಂತರ ಚುನಾವಣೆಯಾಗಿದೆ. ಅದೇ ರೀತಿ ಮುಂಬರುವ ದಿನಗಳಲ್ಲಿ ಅತ್ಯಂತ ರಣರೋಚಕ ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಸಂಘ ಸಂಸ್ಥೆ ಚುನಾವಣೆ ಇಡೀ ರಾಜ್ಯದಲ್ಲೇ ರಣರೋಚಕ ಅಂದರೆ ಅದು ಮಂಡ್ಯ ಜಿಲ್ಲೆಯಲ್ಲಿ ನಡೀತಕ್ಕಂಥ ಒಕ್ಕಲಿಗರ ಸಂಘದ ಚುನಾವಣೆ. ಇಲ್ಲಿ 3 ಜನ ಆಯ್ಕೆ ಆಗಬೇಕು. ಇಲ್ಲಿ 3 ಜನ ವ್ಯಕ್ತಿಗಳು ಆಯ್ಕೆ ಆಗಬೇಕು. ಅವರು ಅಷ್ಟು ಸುಲಭವಾಗಿ ಚುನಾವಣೆಯನ್ನು ಎದುರಿಸೋದು ಸುಲಭದ ಮಾತಲ್ಲ. ಒಂದು ಮಾತಂತೂ ಸತ್ಯ, ಈಗ ಅಶೋಕ್ ಜಯರಾಮ್ರವರು ಈ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಮಂಡ್ಯ ಜಿಲ್ಲೆ ನಿರ್ದೇಶಕರಾಗಿ ಮತ್ತು ನೆಲ್ಲಿಗೆರೆ ಬಾಲು ಅವರು ಈಗ 3 ಸ್ಥಾನಕ್ಕೆ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಒಂದು ಪ್ರತಿಷ್ಠೆ ಇದೆ. ಈಗ ಅವರು ಮುಂದೊಂದು ದಿನ ಚುನಾವಣೆ ಎದುರಿಸಬೇಕು ಅಂತಂದರೆ ಅವರು ಮೊದಲು ತಮ್ಮ ಕಾರ್ಯವನ್ನು ಏನು ಮಾಡಿದ್ದೀವಿ ಅಂತ ಈ ಜಿಲ್ಲೆಯ ಜನಕ್ಕೆ ಹೇಳಬೇಕಾಗುತ್ತೆ. ಯಾಕೆ ಅಂತಂದರೆ ಒಕ್ಕಲಿಗರ ಸಂಘಕ್ಕೆ ಹಲವಾರು ಸಮುದಾಯ ಭವನಗಳನ್ನು ಕಟ್ಟಿದ್ದಾರೆ. ಕೆಲವರು ಸಮುದಾಯ ಭವನಗಳು ಆ ಜನಾಂಗಕ್ಕೆ ಸ್ವಲ್ಪ ಫ್ರೀ ಇರ್ಬೋದು. ಆದರೆ ಒಕ್ಕಲಿಗರ ಸಂಘದ ಒಂದು ಸಮುದಾಯ ಭವನ ಅಂದರೆ ಸಾಮಾನ್ಯ ಜನ ಮದುವೆ ಮಾಡ್ಕೊಳ್ಳೋಕ್ಕೂ ಸಹ ಸಮುದಾಯ ಭವನಗಳು ಕಡಿಮೆ ದುಡ್ಡಿನಲ್ಲಿ ಯಾವುದೂ ಸಿಗುವಂಥ ಅವಕಾಶ ಇಲ್ಲ. ಈ ಒಕ್ಕಲಿಗರ ಒಂದು ವಿಶೇಷತೆ, ಒಕ್ಕಲಿಗರಿಗೋಸ್ಕರ ಅಂದರೆ ಆ ಜನಾಂಗಕ್ಕೋಸ್ಕರ ಹಲವಾರು ಸವಲತ್ತುಗಳನ್ನು ನಾವು ಕೊಡ್ತೀವಿ ಅಂತ ನಡೆದಂಥ ಒಂದು ಪ್ರತಿಷ್ಠೆಯ ಚುನಾವಣೆ ಬರೀ ನಿರ್ದೇಶಕರಾಗಿ ಆಯ್ಕೆ ಆಗೋದು ಅದು ಮಾತ್ರ ಗೊತ್ತಾಗ್ತಿತ್ತು. ಈಗ ಆ ರೀತಿ ಆಗಲ್ಲ. ಏಕೆಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆಯಿಂದ ಏನು ಅನುಕೂಲ ಆಗದೆ ಅಂತ ಮುಂದಿನ ದಿನಗಳಲ್ಲಿ ಜನ ಚಿಂತೆ ಮಾಡ್ತಾರೆ.
ಏನಪ್ಪ ಸಮುದಾಯ ಭವನ ಕಟ್ಟಿದ್ದಾರಾ, ಬಡವ್ರಿಗೆ ಫ್ರೀ ಆಗುವಂಥ ಸಮುದಾಯ ಭವನ ಮಾಡಿದ್ದಾರಾ, ಕಾಲೇಜ್ಗಳ್ನ ತೆರೀದಾರಾ ಅಂತ ಕೇಳ್ತಾರೆ. ಅದರಲ್ಲಿಯೂ ಸಹ ಅಶೋಕ್ ಜಯರಾಮ್ರವರು ಮಾಜಿ ಸಚಿವರ ಪುತ್ರ. ಅವರ ಮೇಲೆ ಅತ್ಯಂತ ನಿರೀಕ್ಷೆಯಿಂದ ಜನ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಅವ್ರನ್ನ ಕೈ ಹಿಡಿದಿದ್ದಾರೆ. ಅವ್ರಿಗೆ ತನ್ನದೇ ಆದಂಥ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ರೆ ಅವ್ರಿಗೆ ಇನ್ನೂ ಸಹ ಒಂದು ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಒಂದು ಭವಿಷ್ಯ ಇದೆ ಅಂತಲೇ ಹೇಳ್ಬೋದು. ಏಕೆ ಗೊತ್ತಾ? ಅವರು ಸಾಮಾನ್ಯ ಜನರ ಕೈಗೆ ಸಿಗ್ತಾ ಇದ್ದಾರೆ. ಆದರೆ ಏನಪ್ಪ ಕೆಲಸ ಕಾರ್ಯಗಳನ್ನು ಮಾಡದೆ ಹೋದರೆ ಕೇಳ್ತಾರೆ ಜನ. ಯಾಕೆಂದರೆ ಅಶೋಕ್ ಜಯರಾಮ್ ಮಾಜಿ ಸಚಿವರ ಪುತ್ರ. ಏನಪ್ಪ ಏನು ಮಾಡಿದ್ದೀರಿ ಏನು ಅಂತ ಕೇಳ್ತಾರೆ. ಈ ಪ್ರಶ್ನೆ ಉದ್ಭವ ಆಗುತ್ತೆ. ಇದು ಅಶೋಕ್ ಜಯರಾಮ್ರವರಿಗೂ ಸಹ ಗೊತ್ತು. ಆದ್ದರಿಂದ ಈ ಒಂದು ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಏನು ಆಯ್ಕೆಯಾಗಿದ್ದಾರೆ ಅವರೆಲ್ಲ ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಡಿಪ್ಲೊಮಾ ಕಾಲೇಜು ಅಥವಾ ಒಕ್ಕಲಿಗರ ಒಂದು ಭವನಗಳನ್ನು ತರುವಂಥದ್ದು ಅನುಕೂಲ ಆಗಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು. ಈ ಸಂಘದ ವತಿಯಿಂದ ಒಕ್ಕಲಿಗರ ಸಂಘ ಅಂತಂದರೆ ಜಿಲ್ಲೆಯ ಜನಕ್ಕೆ ಅನುಕೂಲ ಆಗಬೇಕು, ಎಲ್ಲ ಜನಕ್ಕೂ ಅನುಕೂಲ ಆಗೋ ರೀತಿ ಒಂದು ಅವಕಾಶವನ್ನು ದೊರೀಬೇಕಾದ್ರೆ ಒಂದು ಒಳ್ಳೆಯ ಶಿಕ್ಷಣ ಸಂಸ್ಥೆಗಳು, ಅದರಲ್ಲಿಯೂ ಸಹ ಇತ್ತೀಚಿನ ದಿನಗಳಲ್ಲಿ ಆಸ್ಪತ್ರೆ ತುಂಬ ಏನಪ್ಪ ಅಷ್ಟೊಂದು ಕಠಿಣ ಅಂದರೆ ಸಾಮಾನ್ಯ ಜನ ಹೋಗ್ತಿರ್ತಕ್ಕಂಥ ಪರಿಸ್ಥಿತಿ. ಏನು ಎಲ್ಲ ಕೆಂಪೇಗೌಡ ಹಾಸ್ಪಿಟ್ಲಿಗೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ. ಏನು ಒಂದು ಪ್ರತಿಷ್ಠೆಯ ಒಂದು ಜಿಲ್ಲೆ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಗೆ ಒಂದು ಆಸ್ಪತ್ರೆಗಳು, ಸಮುದಾಯ ಭವನಗಳು, ಈ ರೀತಿ ನಮ್ಮ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳು ಅಂದರೆ ಆಯ್ಕೆಯಾಗಿರ್ತಕ್ಕಂಥವ್ರು ದಯಮಾಡಿ ಈ ಕೆಲಸ ಕಾರ್ಯಗಳನ್ನ ಮಾಡಬೇಕು. ಮೊದಲು ಚುನಾವಣೆ ಗೆಲ್ಲುವುದು, 5 ವರ್ಷ ಆದಮೇಲೆ ಪುನಃ ಚುನಾವಣೆ ಬರೋದು ಅದು ಸರ್ವೇ ಸಾಮಾನ್ಯ ಆಗಿತ್ತು. ಇನ್ನು ಮುಂದೆ ಒಕ್ಕಲಿಗರ ಸಂಘದ ಚುನಾವಣೆ ಕಬ್ಬಿಣದ ಕಡಲೆಯಾಗಿದೆ. ಅಷ್ಟು ಸುಲಭದ ಮಾತಲ್ಲ. ಸಾಮಾನ್ಯರು ಒಂದು ತಾಲೂಕಲ್ಲಿ ಚುನಾವಣೆ ಎದುರಿಸ್ತಾರೆ, ಆದರೆ ಒಕ್ಕಲಿಗರ ಸಂಘದ ಚುನಾವಣೆ ಇಡೀ ಜಿಲ್ಲೆಯಲ್ಲೇ ಮತವನ್ನು ಪಡ್ಕೋಬೇಕು. ಪ್ರತಿ ಹಳ್ಳಿಲೂ ಸಹ ಮೆಂಬರ್ಶಿಪ್ಪು ಜಾಸ್ತಿ ಆಗಿದೆ. ಎಲ್ಲರೂ ಸಹ ಮೆಂಬರ್ಶಿಪ್ಪನ್ನು ಪಡೆದಿದ್ದಾರೆ. ಇನ್ನೂ ಸಹ ಹಲವು ಕಾಲಾವಕಾಶದಿಂದ ಮೆಂಬರ್ಶಿಪ್ ಇದೆ. ಆದ್ದರಿಂದ ಮುಂದಿನ ಭವಿಷ್ಯದ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿಷ್ಠೆಯ ಕಣಗಳಲ್ಲಿ ಒಂದು ಒಕ್ಕಲಿಗರ ಸಂಘದ ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ಚುನಾವಣೆ. ಇಲ್ಲಿಂದ ಆಯ್ಕೆ ಆಗೋದ್ರೂ ಒಂದೇ, ಒಬ್ಬ ಲೋಕಸಭಾ ಸದಸ್ಯ ಆಯ್ಕೆಯಾದ ರೀತಿ ಕಠಿಣವಾಗಿರ್ತದೆ. ಅಷ್ಟು ಪ್ರತಿಷ್ಠೆ, ಅಷ್ಟು ಆರ್ಥಿಕತೆ ಇರ್ತಕ್ಕಂಥ ಅಭ್ಯರ್ಥಿಗಳೇ ಈ ಚುನಾವಣಾ ಸ್ಪರ್ಧೆ ಮಾಡಬೇಕೇ ಹೊರತು ಇನ್ನು ಮುಂದೆ ಸಾಮಾನ್ಯ ಜನರ ಕೈಗೆ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಬೇರೆ ಚುನಾವಣೆಗಳನ್ನೇ ಆಗಲಿ ಎದುರಿಸೋಕ್ಕೆ ಸಾಧ್ಯ ಇಲ್ಲ. ಈ ಒಕ್ಕಲಿಗರ ಸಂಘದ ಒಂದು ಪ್ರತಿಷ್ಠೆಯ ಕಣ ಆಗಿರ್ತಕ್ಕಂಥ ಮಂಡ್ಯ ಜಿಲ್ಲೆಯಲ್ಲಿ, ಅದರಲ್ಲಿಯೂ ಸಹ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದಕ್ಕೋಸ್ಕರ ಭವನಗಳೇ ಆಗಲಿ, ಆಸ್ಪತ್ರೆಗಳೇ ಆಗಲಿ ಮತ್ತು ಕಾಲೇಜುಗಳೇ ಆಗಲಿ ಇನ್ನೂ ಸಹ ನಿರೀಕ್ಷೆಗೆ ಮಟ್ಟಂತೆ ಕೆಲಸ ಆಗಿಲ್ಲ. ಚುನಾವಣೆ 10-15 ವರ್ಷಗಳಿಂದ ನಡೀತಿದ್ದಂಥ ಚುನಾವಣೆ ಬೇರೆ, ಮುಂದಿನ ದಿನಗಳಲ್ಲಿ ನಡೀತಕ್ಕಂಥ ಚುನಾವಣೆ ಬೇರೆ. ಏನು ಇಲ್ಲಿಯವರೆಗೆ ಅಂದರೆ ಈ ಬಾರಿ ಆಯ್ಕೆಯಾಗಿರ್ತಕ್ಕಂಥ 3 ವ್ಯಕ್ತಿಗಳು ಸಹ ಮನಸ್ಸು ಮಾಡಿ ಒಂದು ಕಾಲೇಜು, ಡಿಪ್ಲೊಮಾ ಕಾಲೇಜು ಅಥವಾ ಇಂಜಿನಿಯರಿಂಗ್ ಕಾಲೇಜು ಕಡಿಮೆ ದರ್ಜೆಯಲ್ಲಿ ಸಿಗಬೇಕು. ಕಡಿಮೆ ಅಂದರೆ ಶಿಕ್ಷಣ ಮತ್ತು ಆರೋಗ್ಯ ಭಾರಿ ಕಠಿಣ ಆಗಿದೆ. ಇವತ್ತು ವ್ಯಾಪಾರ ಆಯ್ತಾ ಇದೆ. ಅದರಿಂದ ಒಂದು ಒಳ್ಳೆಯ ಆಸ್ಪತ್ರೆಗಳು, ಆಮೇಲೆ ಸಾಮಾನ್ಯ ಜನ ಮದುವೆ ಮಾಡಿಕೊಳ್ಳೋಕ್ಕೆ ಕಡಿಮೆ ದರ್ಜೆಯಲ್ಲಿ ಅನುಕೂಲ ಆಗುವಂತಹ ಸಮುದಾಯ ಭವನಗಳನ್ನ ಈ ಆಯ್ಕೆಯಾಗಿರ್ತಕ್ಕಂಥ ವ್ಯಕ್ತಿಗಳು ದಯಮಾಡಿ ಇದನ್ನು ಜಾರಿಗೆ ತಂದು ಕೆಲಸವನ್ನು ಮಾಡೋದ್ರ ಮುಖಾಂತರ ಮುಂದಿನ ದಿನಗಳಲ್ಲಿ, ಈಗಾಗಲೇ ನಮಗೆ ತಿಳಿದ ಮಾಹಿತಿ ಪ್ರಕಾರ ಮುಂದಿನ ದಿನಗಳಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆಗೆ ಸ್ಪರ್ಧೆ ಮಾಡೋಕ್ಕೆ ಹಲವಾರು ಜನ, ಅದರಲ್ಲಿಯೂ ಸಹ MLA ಚುನಾವಣೆ ಟಿಕೆಟ್ ಆಕಾಂಕ್ಷಿತರಿರಲಿ ಅಥವಾ MP ಚುನಾವಣೆ ಟಿಕೆಟ್ ಆಕಾಂಕ್ಷಿತರಿರಲಿ, ಅಂಥವರೇ ಸಹ ನಾವು ಈ ಸಾರಿ ಒಕ್ಕಲಿಗರ ಸಂಘದ ಚುನಾವಣೆ ಸ್ಪರ್ಧೆ ಮಾಡಬೇಕು ಅಂತ ಹಲವಾರು ಉದ್ಯಮಿಗಳು, ಹಲವಾರು ರೈತಪರ ಹೋರಾಟಗಾರರು ಎಲ್ಲರೂ ಸಹ ಸಜ್ಜರಾಗಿದ್ದಾರೆ. ಅದರಲ್ಲಿಯೂ ಸಹ ಮುಂಬರುವ ದಿನಗಳಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಒಕ್ಕಲಿಗರ ಸಂಘದ ಚುನಾವಣೆ ಅತ್ಯಂತ ರೋಚಕವಾಗಿರುತ್ತೆ. ಅದೇ ರೀತಿ ಅಭ್ಯರ್ಥಿಗಳಿಗೆ ಕಬ್ಬಿಣದ ಕಡಲೆ ಅಂತಲೇ ಹೇಳ್ಬೋದು. ಅದೇ ರೀತಿ ಆರ್ಥಿಕವಾಗಿ ಬಲಿಷ್ಠವಾಗಿರ್ತಕ್ಕಂಥ ವ್ಯಕ್ತಿಗಳೇ ಚುನಾವಣೆಯನ್ನು ಎದುರಿಸಿಕ್ಕಿಳಿದಾಗ ಸಾಮಾನ್ಯ ಜನ ಚುನಾವಣೆ ಎದುರಿಸೋದು ತುಂಬ ಪ್ರಾಯಸದ ಕೆಲಸ ಅಂತ ಹೇಳ್ತಾ, ಮುಂದೆ ಬರ್ತಕ್ಕಂಥವು ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಆಯ್ಕೆ ಆಗಬೇಕಾದ್ರೆ ಈಗಿನಿಂದಲೇ ಮೆಂಬರ್ಶಿಪ್ ಮಾಡ್ತಾ ಇದ್ದಾರೆ ಎಷ್ಟೋ ಜನ.
ಆದರೆ ಪ್ರತಿಷ್ಠಿತ ಕಣೆಯಾಗಿರ್ತಕ್ಕಂಥ ಒಕ್ಕಲಿಗರ ಸಂಘದ ಚುನಾವಣೆಯ ಜೊತೆಗೆ ಹಲವಾರು ಅಭಿವೃದ್ಧಿ ಕಾರ್ಯಗಳಾಗಲಿ, ಒಕ್ಕಲಿಗರ ಸಂಘ ಹಲವಾರು ಈ ಜನಾಂಗಕ್ಕೆ ಮತ್ತು ಸರ್ವ ಜನಾಂಗಕ್ಕೆ ಅನುಕೂಲ ಆಗುವಂಥ ಒಂದು ಕೆಲಸ ಕಾರ್ಯಗಳನ್ನ ಮಾಡ್ತೀವಿ.